ಗೈಸ್ ಇವಾಗ ಶ್ರೇಯಾ ಬರ್ತಾಳೆ ನೋಡಿ. ಗೈಸ್ ಇವಾಗ ಕಾಲೇಜ್ ಹತ್ರ ಬಂದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೀವನ್ ಕನ್ನಡಿಗ ವ್ಲಾಗ್. ಗೈಸ್ ಇವತ್ತೇನು ಅಂತಂದ್ರೆ ಫಸ್ಟ್ ಅಂದ್ರೆ ಕಾಲೇಜ್ ಸ್ಟಾರ್ಟ್ ಆಗಿ 2 days ಆಗೋಗ್ಬಿಟ್ಟಿದೆ. ಇವತ್ತು ಫಸ್ಟ್ ಡೇ ಹೋಗ್ತಾ ಇರೋದು ಕಾಲೇಜ್ಗೆ. ಡಿಗ್ರಿ ಸ್ಟಾರ್ಟ್ ಆಗಿದೆ ವಿದ್ಯಾ ಕಾಲೇಜ್, ನಮ್ ಕಾಲೇಜಲ್ಲಿ. ಇವಾಗ ಕಾಲೇಜಲ್ಲಿ ಏನೇನ್ ನಡೆಯುತ್ತೆ ಫುಲ್ ಡೇ, ಯಾವ ತರ ಫಂಡ್ ಇರುತ್ತೆ. ನಮ್ ಫ್ರೆಂಡ್ಸ್ ಯಾರ್ಯಾರು ತಿರ್ಗಾ ಅದೇ ಕಾಲೇಜ್ಗೆ ಜಾಯಿನ್ ಆಗಿದ್ದಾರೆ ನೋಡೋಣ. ಕಾಲೇಜ್ ಹತ್ರ ಬಂದೆ. ಕಾಲೇಜು ಸ್ಟಾರ್ಟ್ ಬಂದು 9:30ಗೆ, 9 o'clock ಆಗಿದೆ ಇನ್ನ. ಒಳಗಡೆ ಹೋಗ್ತಾ ಏನೇನ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬಂದು ಯಾರಿಗೋ ಏನೋ ಕ್ಲಾಸ್ ವರ್ಕ್ ಬರ್ಕೊಡ್ತಾವನೆ, ಅದು ಸೆಕೆಂಡ್ ಪಿ ಹುಡುಗಿ ಕ್ಲಾಸ್ ವರ್ಕ್ ಬರ್ಕೊಡ್ತಾವನೆ. ಯೂಟ್ಯೂಬ್ ನೀವ್ ಅಮ್ಮನ ನಂದ ಅವ್ರ ಅಮ್ಮನೂ ಕೂಡ ನೋಡಿ ಬ್ಲಾಗ್ ತೋರ್ಸೋದಂತೆ ಅವನ್ಗೆ. ಅದಕ್ಕೆ ಗೈಸ್ ಇಷ್ಟೇ. ಆಮೇಲೆ ಸಬ್ಸ್ಕ್ರೈಬರ್ಸ್ ಬಂದು 119 ಆಗಿದೆ. ವ್ಯೂಸ್ ಕೂಡ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ನಾನು PU ಓದಿದ್ದು ಇದೇ ಕಾಲೇಜು, ಹಾಗೆ ಇದೇ ಕಾಲೇಜಲ್ಲೇ ಬಂದು ಡಿಗ್ರಿನೂ ಮಾಡ್ತಾ ಇದ್ದೀನಿ. ಏನಿಲ್ಲ, ಹಣೆ ಬರ ಅನ್ಭವಿಸ್ಬೇಕು. ಆದ್ರೆ ಇವಾಗ ಹೋಗಕ್ ಮೂಡಿಲ್ಲ. ನಮ್ಮ ಅಪ್ಪ ಮೆಟ್ ನಲ್ಲಿ ಹೊಡಿತಾರೆ, ಹೋಗಿಲ್ಲ ಅಂತ ಅಂದ್ರೆ ಹೋಗ್ಲೇಬೇಕು. ಇವಾಗ ಕಾಲೇಜ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು ಒಳಗಡೆ. ಫಸ್ಟ್ ಆಫ್ ಆಲ್ ಇವಾಗ ಇಲ್ಲೇ ಫೋನ್ ಆಫ್ ಮಾಡ್ತೀನಿ. ಬನ್ನಿ ಹೋಗೋಣ ಒಳಗಡೆ. ಶ್ರೇಯಾ ಬರ್ತಾಳೆ ನೋಡಿ. ನೋಡಿ ಗೈಸ್, ಶ್ರೇಯಾ ವ್ಯಾನಿಟಿ ಬ್ಯಾಗ್ ತರ ಹಾಕೊಂಡು ಕಾಲೇಜ್ಗಾಗ್ಲೇ ಎಂಟ್ರಿ ಕೊಡ್ತಿದ್ದಾರೆ. ಗೈಸ್ ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತೋ, 9 o'clockಗೆ ಇಲ್ಲಿ ಬಂದೆ. 9:30 ಕ್ಲಾಸ್ ಇದ್ದಿದ್ದು, ಆದ್ರೂ ಕೂಡ ಇನ್ನ ಕ್ಲಾಸ್ ಒಳಗಡೆ ಹೋಗಕ್ ಭಯ. ಗೈಸ್ ಇವತ್ತು ಬಂದಿದ್ದು ಕಾಲೇಜ್ ಸುಮ್ನೆ ವೇಸ್ಟ್ ಅನ್ಕೊಂತೀನಿ. ಏನೋ ಮಾಡ್ಸಿಲ್ಲ, ಬರೀ ಇದು ಏನೋ ಗೇಮ್ಸ್, ಡಂಶರಸ್ ಅದೇನೇನೋ ಮಾಡಿಸ್ತಿದ್ರು ಅಷ್ಟೇ. ನಾನು ನಾಳೆಯಿಂದ ಹೋಗಲ್ಲ ಗೈಸ್ ಕಾಲೇಜ್ಗೆ. ಗೈಸ್ ಇವಾಗ 1 ಗಂಟೆ ಆಯ್ತು ಟೈಮು. ಕಾಲೇಜ್ ಸುಮ್ಮನೆ ವೇಸ್ಟ್ ಗೈಸ್. ಇವತ್ತು ಬಂದಿದ್ದು ಬರ್ಲೇಬಾರ್ದಾಗಿತ್ತು. ಜುಲೈ 1st ವರ್ಗೂ ಬರಲ್ಲ. ಆಮೇಲೆ ಕಾಲೇಜ್ ಕ್ಲೀನ್ ಆಗಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗಿಂದ ಬರ್ತೀನಿ. ಈಗ ಬನ್ನಿ ಊಟಕ್ಕೆ ಹೋಗೋಣ. ಇಲ್ಲೇ ಊಟ ಗೀಟ ಮಾಡ್ಕೊಂಡು ಇವ್ನ ಹಾಕೊಂಡು ಹಂಗೆ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಹಂಗೆ ಇವ್ನ ಕೈಯೆಲ್ಲ ಗಾಡಿ ಮನೆಗೆ ಬಿಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಗೈಸ್ ಏನಂತ ಅಂದ್ರೆ ಇವಾಗ ನೋಡಿ ನಮ್ದು RX ತರಿಸ್ತೀನಿ. ನಮ್ ಹುಡುಗಂದು ಯಾವ ತರ ಇದೆ ಅಂತ ನೋಡಿ. BMW ಯಾವ ತರ ಇದೆ, ಸೆಕ್ಸಿ ಆಗಿದೆ ಗೈಸ್. ಮುಂಚೆ ಇದೇ ರೋಡಲ್ಲಿ, ಈ ರೋಡ್ ಫುಲ್ಲು ಬಂಕ್ ಹೊಡ್ಕೊಂಡು ನಮ್ದು ಬ್ಯಾಚ್ ಇತ್ತು. ಅವ್ರ ಜೊತೆ ಫುಲ್ ಇಲ್ಲೇ ಬಂಕ್ ಹೊಡ್ಕೊಂಡು ಆರಾಮಾಗಿರ್ತಿದ್ವಿ. ಆದ್ರೆ ಇವಾಗ ನೋಡಿದ್ರೆ ಎಲ್ಲ ಹೊಸಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ ಕಾಲೇಜಲ್ಲಿ ಇದ್ದವರೆಲ್ಲ ಯಾರು ಇಲ್ಲ. ಇವನೊಬ್ಬ, ನಾನೊಬ್ಬ. ಇವಾಗ ಪ್ರೆಸೆಂಟ್ ನಾನು ನೋಡಿರೋದೇ ಇಬ್ರು ಅಷ್ಟೇ. ಇನ್ನ ನೋಡ್ಬೇಕು ಮುಂದಕ್ಕೆ ಜುಲೈ 1st ಇಂದ ಯಾರ್ಯಾರು ಬರ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಅವ್ರ ಜೊತೆ ಹಂಗೆ ಫುಲ್ ಎಂಜಾಯ್ ಮಾಡ್ಬೇಕು ಗೈಸ್. ಲೈಫ್ ಇರೋದು ಒಂದೇ. ನೋಡಿ RX ಹೆಂಗ್ ಬರ್ತೈತೆ, ಹೆಂಗಿದೆ RX. ಯಾರ್ಯಾರು ತಗೊಂತೀರಾ ಹೇಳ್ರಿ, ಸೇಲ್ಗೆ ಇಕ್ಕಿದೀವಿ. ಏನಿಲ್ಲ, 5 ಲಕ್ಷ ಕೊಟ್ಬಿಟ್ಟು ತಗೊಂಡೋಗ್ಬಿಡ್ರಿ. ಮುಂಚೆ ನಾವು ಸೆಕೆಂಡ್ PU ಫಸ್ಟ್ PU ಇದ್ದಾಗ ಇಲ್ಲೇ ತಿಂತಾ ಇದ್ದಿದ್ದು ಬಿರಿಯಾನಿ. ಮಧ್ಯಾಹ್ನ ಊಟ ಅಂತ ಹೇಳಿ ಇಲ್ಲಿಗೆ ಬರ್ತಾ ಇದ್ವಿ. ಇವಾಗೂ ಅಷ್ಟೇ ಇನ್ ರೆಗ್ಯುಲರ್ ಇಲ್ಲೇನೆ ಊಟಕ್ಕೆಲ್ಲ. ಬನ್ನಿ ಊಟ ಮಾಡ್ಕೊಂಡ್ ಬರೋಣ, ಹೆಂಗಿರುತ್ತೆ ನೋಡೋಣ. ಟೇಸ್ಟ್ ಅಂದ್ರೆ ನನಗೆ ಆಲ್ಮೋಸ್ಟ್ ಗೊತ್ತು, ಇವನ್ ಬಂದಿರ್ಲಿಲ್ಲ ಯಾವಾಗೂನು. ಅದಕ್ಕೋಸ್ಕರ ಇವನ್ನ ಕರ್ಕೊಂಡು ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಬಿಸಿ ಬಿರಿಯಾನಿ ಬಂತು ಕಬಾಬ್ ಜೊತೆಗೆ. ಇವಾಗ ಬಾರಿಸೋದೆ, ಬನ್ನಿ ಬಾರಿಸೋಣ. ಗೈಸ್ ಊಟ ಆಯ್ತು. ಇವಾಗ ಇವನ್ ಕೈಯಲ್ಲಿ ಹಂಗೆ ಡ್ರಾಪ್ ಹಾಕ್ಸ್ಕೊಂತೀನಿ. ಹೆಂಗಿದೆ RX 100. ಈ RX 100 ಅಲ್ಲಿ ಇವನ್ನ ಹಾಕೊಂಡು ಇವಾಗ ಹೋಗ್ತೀನಿ. ಬನ್ನಿ ಹಂಗೆ ಮನೆ ಹತ್ರ ಹೋಗ್ಬಿಟ್ಟು ಇನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಇವಾಗ ಮನೆ ಹತ್ರ ಬಿಟ್ಟ, ಅಲ್ಲಿಂದ ಬಂದ್ವಿ 4th block ಇಂದ. ಏನಿಲ್ಲ ಗೈಸ್, ನಾನು ಅನ್ಕೊಂಡೆ ಏನಾದ್ರು ಮಾಡ್ತಾರೆ, ಏನಾದ್ರು ಮಾಡಿಸ್ತಾರೆ ಅಂತ. ಆದ್ರೆ ಕಾಲೇಜ್ಗೆ ಹೋಗಿ ನೋಡಿದ್ರೆ ಏನೂ ಮಾಡಿಸ್ತಿಲ್ಲ. ಇವಾಗ ಅಣ್ಣ ತಿರ್ಗಾ ಕಾಲೇಜ್ ಹತ್ರನೇ ಹೋಗ್ತಿದ್ದಾರೆ. ಏಂತಕ್ಕೆ ಅಂತ ಅಂದ್ರೆ ಅದೆಲ್ಲ ಪರ್ಸನಲ್, ಹೇಳಕ್ಕಾಗಲ್ಲ. ಗೈಸ್ ಬನ್ನಿ ಮನೆಗೆ ಹೋಗೋಣ. ಬಾಯ್. ಇವಾಗ ಕಾಲೇಜಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಕಾಫಿ ಕುಡ್ಕೊಂಡು ಬಂದು ಗೋಬಿ ತಿಂತಾ ಇದ್ದೀನಿ.
ಬನ್ನಿ ಗೋಬಿ ತಿನ್ನೋಣ. ಗೈಸ್, ನೆನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಕಾಲೇಜಿಂದ ಬಂದಾದ್ಮೇಲೆ ಒಂದು ಸ್ವಲ್ಪ ಕೆಲಸಗಳಿತ್ತು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆ ಕಾರಣದಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ನಾನು. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಸಬ್ಸ್ಕ್ರೈಬರ್ಸ್ ಆಗ್ತಿದೆ, ಖುಷಿ ಆಗ್ತಿದೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಿಂಗೆ ವ್ಲಾಗ್ಸ್ ಕಂಟೆಂಟ್ ಮಾಡಿ ಬಿಡ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್.